ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧಾರವಾಡ ಜಿಲ್ಲೆಯಲ್ಲಿ 10,200 ನಕಲಿ ಕಾರ್ಮಿಕರ ಕಾರ್ಡ್ ರದ್ದು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ರದ್ದು ಮಾಡಲಾಗಿದೆ. ನಕಲಿ ಕಾರ್ಡ್ಗಳಿಂದ ನೈಜ ಕಾರ್ಮಿಕರು ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ 2-3 ಹಂತದಲ್ಲಿ ಪರಿಶೀಲನೆಯನ್ನ ಮಾಡಿ ದಾಖಲೆಗಳ ಪರಿಶೀಲನೆಯ ನಂತರ 10,200 ನಕಲಿ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಜಿಲ್ಲೆಯಲ್ಲಿ 2023ರಿಂದ ಈವರೆಗೆ 26,435 ಕಾರ್ಮಿಕರ ನೋಂದಣಿಯಾಗಿದೆ. ಕಾರ್ಮಿಕ ಕಾರ್ಡ್ ಪಡೆದವರು 12 ಯೋಜನೆಗಳನ್ನು ಪಡೆಯಬಹುದು. ಹಾಗಾಗಿ ಫೇಕ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟು ದಾಖಲೆಗಳನ್ನು ಕೊಟ್ಟು ಕಾರ್ಡ್ಗಳನ್ನು ಪಡ್ಕೊಳ್ತಾ ಇತ್ತು. ಇದರಿಂದ ನಿಜವಾದಂಥ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇತ್ತು, ಮೋಸ ಹೋಗ್ತಾ ಇತ್ತು. ಪಿಂಚಣಿ, ಕುಟುಂಬ ಪಿಂಚಣಿ, ದುರ್ಬಲತೆ ಪಿಂಚಣಿ, ಟೂಲ್ ಕಿಟ್ಟು, ಹೆರಿಗೆ, ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಸಹಾಯಧನ, ವೈದ್ಯಕೀಯ ಸಹಾಯಧನ, ಅಪಘಾತ ಪರಿಹಾರ, ಪ್ರಮುಖ ವೈದ್ಯಕೀಯ ವೆಚ್ಚ, ಮದುವೆ ಸಹಾಯಧನ, ತಾಯಿ ಮಗು ಸಹಾಯಹಸ್ತ ಸೌಲಭ್ಯವನ್ನು ಕಾರ್ಮಿಕರಿಗೆ ನೀಡಲಾಗ್ತಾ ಇದೆ. ಈ ಯೋಜನೆಗಳ ಲಾಭ ಪಡೆಯುವುದಕ್ಕೆ ಕಾರ್ಡನ್ನು ಪಡೆದಿದ್ರು ನಕಲಿ ಕಾರ್ಮಿಕರು. ಕರ್ನಾಟಕ ರಾಜ್ಯಾದ್ಯಂತ ನಕಲಿ ಕಾರ್ಡ್ಗಳು ಆಗಲಿಕ್ಕೆ ಕಾರಣ ಒಂದು ರೀತಿಯಿಂದ ಸರ್ಕಾರವೇ. ಯಾಕಂದರೆ ನಾವು ಸಾಕಷ್ಟು ಸಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ, ಏನಂತ, ಸರ್ ಇದು ಆನ್ಲೈನ್ ಕೊಡಬೇಡಿ, ಆನ್ಲೈನ್ ಕೊಟ್ಟರೆ ಬೋಗಸ್ ಮೆಂಬರ್ ಭಾಳ ಆಗ್ತವೆ ಅಂತ. ಆದರೆ ಅವಾಗ ಅವರು ಕೇರ್ ಮಾಡಲಿಲ್ಲ. ಮುಂದೆ ಏನಾಯಿತು ಅಂದರೆ ಬಸ್ ಪಾಸ್ ಫ್ರೀ ಕೊಟ್ಟಾಗ ಈಗ ಸಿಟಿಯಿಂದ 45 ಕಿಲೋಮೀಟರ್ ಅವರು ಬಸ್ ಪಾಸ್ ಕೊಟ್ಟಿದ್ದರು. ಅವ್ರದ್ದೇನೋ ಉದ್ದೇಶ ಒಂದು ರೀತಿ ಸರಿ ಇತ್ತು, ಆದರೆ ಅದು ದುರುಪಯೋಗ ಭಾಳ ಆಯಿತು. ಯಾವ ರೀತಿ ಅಂದರೆ ಶಹರದಿಂದ 40 ಕಿಲೋಮೀಟರ್ ಇರೋ ಕಾರ್ಮಿಕರು, ಬೇರೆ ಬೇರೆ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಇವತ್ತು ಮಾಲ್ನೊಳಗೆ ದುಡಿಯೋರಿರ್ಬೋದು, ಪೆಟ್ರೋಲ್ ಬಂಕ್ನಲ್ಲಿ ದುಡಿಯೋರಿರ್ಬೋದು, ಗ್ಯಾರೇಜ್ನಲ್ಲಿ ಮಾಡೋರು, ಇವರೆಲ್ಲರೂ ಏನೇ ಬಿಟ್ಟರು, ಹಂಗಾರೆ ನಾವು ಲೇಬರ್ ಕಾರ್ಡ್ ಮಾಡಿಕೊಂಡ್ರೆ ನಮಗೆ ಬಸ್ ಪಾಸ್ ಫ್ರೀ ಸಿಗ್ತದೆ ಅಂದ್ಬಿಟ್ಟು ಇವು ಆ ಟೈಮ್ದಲ್ಲಿ ಏಜೆಂಟ್ರು ಸಹ ಭಾಳ ಹುಟ್ಕೊಂಡ್ರು. ಏಜೆಂಟ್ರು ಸಹ 2,000 ರೂಪಾಯಿ ಕೊಟ್ಟು ತೊಗೊಂಡು ಕಾರ್ಡ್ ಮಾಡಿಕೊಟ್ಟವರು ಇದ್ದಾರೆ. ಆ ಟೈಮ್ದಲ್ಲಿ ಭಾಳ ಬೋಗಸ್ ಆಗಿಬಿಡ್ತು. ಇವತ್ತು ಅದನ್ನು ಬೋಗಸನ್ನು ಕಂಟ್ರೋಲ್